ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಹೊಸಕೋಟೆ ಲಯನ್ಸ್ ಕ್ಲಬ್ನಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರ 100 ಯೂನಿಟ್ಗಳ ರಕ್ತ ಸಂಗ್ರಹ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಲಯನ್ಸ್ ಕ್ಲಬ್ ತನ್ನದೇ ಆದ ಸೇವಾ ಕಾರ್ಯಗಳ ಮುಖಾಂತರವಾಗಿ ಮನೆ ಮಾತಾಗಿದ್ದು 110 ವರ್ಷಗಳಿಂದ ಪ್ರಾರಂಭಗೊಂಡ ಲಯನ್ಸ್ ಕ್ಲಬ್ 150ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವಾ ಕಾರ್ಯಗಳಲ್ಲಿ ತೊಡಗಿದೆ. ಅದರಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ, ಪರಿಸರ ಸೇರಿದಂತೆ ಇನ್ನಿತರ ಸೇವಾ ಕಾರ್ಯಗಳಿದ್ದು ವಿಶೇಷವಾಗಿ ರಕ್ತದಾನಕ್ಕೂ ಕೂಡ ಹೆಚ್ಚಿನ ಒತ್ತು ನೀಡಲಾಗಿದೆ. ಹೊಸಕೋಟೆಯಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಅನಿಲ್ ರವರ ಅವಧಿಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ತಾಲೂಕು ಆಸ್ಪತ್ರೆಯ ಸಹಯೋಗದೊಂದಿಗೆ ಬೆಳಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು 100 ಯೂನಿಟ್ಗೂ ಹೆಚ್ಚು ರಕ್ತ ಸಂಗ್ರಹ ಮಾಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಅನಿಲ್ ರವರು, ಟ್ರಸ್ಟ್ನ ಅಧ್ಯಕ್ಷರಾದ ಅಬಕಾರಿ ಶ್ರೀನಿವಾಸ್ ರವರು, ಉಪಾಧ್ಯಕ್ಷರಾದ ಷಣ್ಮುಗರವರು, ಕಾರ್ಯದರ್ಶಿಗಳಾದ ದಿನಕರ್ ಅವರು ಸೇರಿದಂತೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಅನ್ಬು ಸೆಲ್ವಂರವರು, ಶುಶ್ರೂಷಕಿಯಾದ ಮೇರಿ ರವರು ಮತ್ತು ಆಸ್ಪತ್ರೆಯ ವೈದ್ಯರಾದ ಶೀಲಾ ಸೇರಿದಂತೆ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ARS ಸಮಿತಿಯ ಸದಸ್ಯರಾದ ಅರಳೂರು ರವಿಕುಮಾರ್ ಅವರು, ಶೇಖರ್ ರವರು ಮತ್ತು ಗ್ರಾಮದ ಮುಖಂಡರುಗಳು, ಸಮಾಜ ಸೇವಕರಾದ ಬಾಲಚಂದ್ರ ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ಲಯನ್ಸ್ ಕ್ಲಬ್ ಹಲವಾರು ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡು ಹೊಂದಿದ್ದು, ಅದರಲ್ಲಿ ನನ್ನ ಅವಧಿಯಲ್ಲಿ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇನ್ನು ವಿಜ್ಞಾನಿಯಾದ ಕಾರ್ಲ್ ಲ್ಯಾನ್ಸೈನರ್ ಅವರ ಜನ್ಮದಿನವನ್ನು ಅವರು ರಕ್ತದ ಗುಂಪನ್ನು ಕಂಡುಹಿಡಿದ ನಿಟ್ಟಿನಲ್ಲಿ ಅವರ ಸವಿನೆನಪಿಗಾಗಿ ಈ ಒಂದು ರಕ್ತದಾನ ದಿನಾಚರಣೆಯನ್ನು ಆಚರಿಸುತ್ತಿದ್ದು, ಆ ನಿಟ್ಟಿನಲ್ಲಿ ಹೊಸಕೋಟೆ ಲಯನ್ಸ್ ಕ್ಲಬ್ನಿಂದ 100ಕ್ಕೂ ಹೆಚ್ಚು ರಕ್ತ ಸಂಗ್ರಹ ಮಾಡಲಾಗಿದೆ. ತುರ್ತು ಸಂದರ್ಭದಲ್ಲಿ ರಕ್ತವನ್ನು ದಾನಿಗಳಿಂದಲೇ ಪಡೆಯಬೇಕು. ಪ್ರಪಂಚದಲ್ಲಿ ಎಲ್ಲ ವಸ್ತುಗಳನ್ನು ಬೇಕಾದರೂ ಕೃತಕವಾಗಿ ನಾವು ತಯಾರಿಸಬಹುದು, ಆದರೆ ರಕ್ತವನ್ನು ಮಾತ್ರ ದಾನಿಗಳಿಂದಲೇ ಸಂಗ್ರಹಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಶಿಬಿರವನ್ನು ಏರ್ಪಡಿಸಿ ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿ ಸನ್ಮಾನವನ್ನು ಮಾಡಿ ಗೌರವ. ಲಯನ್ಸ್ ಕ್ಲಬ್ನಿಂದ ಹಮ್ಮಿಕೊಳ್ಳಲಾದ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಮತ್ತು ಮಹಿಳೆಯರು ಕೂಡ ರಕ್ತದಾನ ಮಾಡಿರುವುದು ವಿಶೇಷವಾಗಿತ್ತು. ರಕ್ತದಾನ ಮಾಡಿದ ಎಲ್ಲ ದಾನಿಗಳಿಗೂ ಕೂಡ ಸನ್ಮಾನವನ್ನು ಮಾಡುವ ಮುಖಾಂತರವಾಗಿ ಹೂಗುಚ್ಛ ನೀಡಿ ಅಭಿನಂದಿಸಿ ಶುಭ ಕೋರಿ ಅವರೇ ಮತ್ತೊಮ್ಮೆ ರಕ್ತದಾನ ಮಾಡಲು ಪ್ರೇರೇಪಣೆ ಮಾಡುವಂತೆ ಅವರಿಗೆ ಪ್ರೋತ್ಸಾಹ ನೀಡಲಾಯಿತು. ಎಲ್ಲರಿಗೂ ನಮಸ್ಕಾರ. ವಿಶ್ವ ರಕ್ತದಾನಿಗಳ ದಿನ. ಈ ದಿನವನ್ನು ನಾವು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ನಾವು ಕಾರ್ಲ್ ಲ್ಯಾನ್ಸ್ಟೈನರ್ ಅನ್ನೋರ ಒಬ್ಬ ವಿಜ್ಞಾನಿ, ಅವರು ABO ಬ್ಲಡ್ ಗ್ರೂಪನ್ನು ಕಂಡುಹಿಡಿದು ಎಲ್ಲರನ್ನೂ ಬದುಕಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅವರು ಮಾಡಿದಂಥ ಈ ABO ಬ್ಲಡ್ ಗ್ರೂಪು ತುಂಬ ಅನುಕೂಲ ಆಯಿತು. ಇದಕ್ಕೂ ಮೊದಲೆಲ್ಲ ಏನಾಗ್ತಿತ್ತಂದರೆ ರಕ್ತನ ಕೊಡ್ತಾಯಿದ್ರು. ರಕ್ತ ಅಂದರೆ ಎಲ್ಲರಿಗೂ ಒಂದೇ ಅಂತೇಳಿ ಒಬ್ಬ ಮನುಷ್ಯನ ರಕ್ತ ಇನ್ನೊಬ್ಬ ಮನುಷ್ಯನ ಕೊಟ್ಟಾಗ ಕೆಲವರು ಉಳಿತಾಯಿದ್ರು, ಕೆಲವರು ಸಾಯ್ತಾಯಿದ್ರು. ಅಂಥ ಒಂದು ವ್ಯವಸ್ಥೆ ಇದ್ದಾಗ ಅವರು ABO ಬ್ಲಡ್ ಗ್ರೂಪನ್ನು ಕಂಡುಹಿಡಿದ್ರು. ಆ ABO ಬ್ಲಡ್ ಗ್ರೂಪ್ ಕಂಡುಹಿಡಿದ್ರಿಂದ ಇಂಥ ಬ್ಲಡ್ ಗ್ರೂಪ್ ಅವ್ರಿಗೆ ಇಂಥದೇ ಬ್ಲಡ್ಡನ್ನು ಕೊಡಬೇಕು ಅನ್ನೋ ಒಂದು ವ್ಯವಸ್ಥೆ ಆದದ್ರಿಂದ ಈಗ ರಕ್ತವನ್ನು ಕೊಡೋದ್ರಿಂದ ಸಾವು ಸಂಭವಿಸುವುದು ತುಂಬ ತೀರ ವಿರಳವಾಗಿದೆ. ಸೊ ಇದು ಒಂದು ಜೀವನವನ್ನು ಉಳಿಸಲಿಕ್ಕೆ ಮಾಡಿದಂಥ ಒಂದು ದೊಡ್ಡ ಮಹತ್ವದ ಘಟ್ಟ. ಅವರ ಜನ್ಮದಿನವನ್ನು ಅವರನ್ನು ನೆನೆಸೋದಕ್ಕೋಸ್ಕರ ನಾವು ಇವತ್ತಿನ ದಿನ ನಾವು ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸ್ತಾ ಇದ್ದೀವಿ. ಇವತ್ತಿನ ದಿನ ನಮ್ಮ ಹೊಸಕೋಟೆಯ ಲಯನ್ಸ್ ಕ್ಲಬ್ನವರು ನಮಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಹೊಸಕೋಟೆಯವ್ರ ಜೊತೆ ಕೈ ಸೇರಿಸಿ ಇವತ್ತು ನಮಗೆ ಈ ರಕ್ತದಾನಿಗಳನ್ನೆಲ್ಲನೂ ಕರೆಸಿ ಅವರನ್ನು ಸನ್ಮಾನ ಮಾಡಿ, ಈ ದಿನದ ವಿಶೇಷತೆಯೇ ಅದು. ರಕ್ತದಾನ ಮಾಡಿದವರಿಗೆ ಅವರ ಕೊಟ್ಟಂಥ ಕೊಡುಗೆಯನ್ನು ನೆನೆಸುತ್ತಾ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಅವರಿಗೆ ಒಂದು ಧನ್ಯವಾದವನ್ನು ಹೇಳೋವಂಥ ದಿನ. ಹಾಗೆ ಇವತ್ತು ಸಾಕಷ್ಟು ಜನ ರಕ್ತದಾನಿಗಳು ಬಂದಿದ್ದಾರೆ ಮತ್ತು ಅವರೆಲ್ಲರೂ ನಮಗಿಲ್ಲಿ ರಕ್ತದಾನನ ಕೊಡ್ತಾ ಇದ್ದಾರೆ. ಮತ್ತು ಪ್ರತಿ ವರ್ಷ ವಿಶ್ವ ರಕ್ತದಾನ ದಿನ ಒಂದೊಂದು ಧ್ಯೇಯ ವಾಕ್ಯವನ್ನು ಇಟ್ಕೊಳ್ತೀವಿ. ಈ ವರ್ಷದ ವಾಕ್ಯ ಬಂದುಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರೋದಂಗೆ ಹಾಗೇನೆ ಲಯನ್ಸ್ ಕ್ಲಬ್ನವರು ಹಾಕ್ಸಿದ್ದಾರೆ ನೋಡಿ, ಮಾನವೀಯತೆಯ ಒಂದು ಹನಿ, ಅದು ರಕ್ತ ನೀಡಿ ಜೀವ ಉಳಿಸಿ. ಸೊ ಎ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ, ಗಿವ್ ಬ್ಲಡ್ ಆ್ಯಂಡ್ ಸೇವ್ ಲೈಫ್. ಒಂದು ಮಾನವೀಯತೆ ಅಂತ ಇರಬೇಕು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಈ ಸಮಾಜದಲ್ಲಿ ಎಲ್ಲರ ಹಾಗೆ ಆರೋಗ್ಯವಾಗಿ ಬದುಕಬೇಕು ಅಂತಂದರೆ ಈ ರಕ್ತದ ಅವಶ್ಯಕತೆ ಇದ್ದವ್ರಿಗೆಲ್ಲವೂ
ರಕ್ತ ಸಿಗಬೇಕು. ನಮ್ಮಲ್ಲಿ ಕೊಡೋರಿಗಿಂತ ತಗೊಳ್ಳೋರದ್ದು ಜಾಸ್ತಿ ಇರೋದ್ರಿಂದ ಈ ಒಂದು ಬ್ಯಾಲೆನ್ಸನ್ನು ಮಾಡಬೇಕಂತಂದರೆ ಪ್ರತಿಯೊಬ್ಬ ಆರೋಗ್ಯವಂತರು 18ರಿಂದ 65 ವರ್ಷ ಇರೋ ಎಲ್ಲ ಆರೋಗ್ಯವಂತರು ಸಮಾಜದ ಹಿತದೃಷ್ಟಿಯಿಂದ ಜೊತೆಗೆ ತಮ್ಮ ಆರೋಗ್ಯನೂ ಸಹ ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೋಸ್ಕರ ಒಂದು ನಿಯಮಿತವಾಗಿ ಗಂಡಸರು 3 ತಿಂಗಳಿಗೆ ಒಮ್ಮೆ, ಹೆಂಗಸರು 4 ತಿಂಗಳಿಗೆ ಒಮ್ಮೆ ರಕ್ತದಾನ ಮಾಡೋದ್ರಿಂದ ಈ ಸಮಾಜ ಒಂದು ಸುವ್ಯವಸ್ಥೆಯಿಂದ ಹೋಗಲಿಕ್ಕೆ, ಒಂದು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಶೇಷ ದಿನದಿಂದಂದು ಎಲ್ಲರೂ ಒಮ್ಮತದಿಂದ ಬಹಳ ಸಹೃದಯದಿಂದ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀರಾ. ಇದು ಹಾಗೆ ಮುಂದುವರಿತಾ ಹೋಗಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ನಾನು ಡಾಕ್ಟರ್ ಶೀಲಾ ಅಂತೇಳಿ ಸರ್ ಸಿ ವಿ ರಾಮನ್ ಸಾರ್ವಜನಿಕ ಆಸ್ಪತ್ರೆ, ಇಂದಿರಾನಗರ, ಬೆಂಗಳೂರು. ಇಲ್ಲಿಂದ ನಾವು ಬಂದಿದ್ದೀವಿ. ನಮಗೆ ಹೊಸಕೋಟೆ ಅನ್ನೋದು ಒಂದು ಸಬ್ಸೆಂಟರ್. ಅವರದ್ದು ಒಡನಾಟ ತುಂಬ ಚೆನ್ನಾಗಿರುತ್ತೆ. ಹೇಗೆ ಅಂದರೆ ನಾವು ಈ ಆಸ್ಪತ್ರೆಗೆ ಅವಶ್ಯಕ ಇರೋ ರೋಗಿಗಳಿಗೆಲ್ಲ ರಕ್ತನ ನಮ್ಮ ರಕ್ತ ಕೇಂದ್ರದಿಂದ ನಾವು ಕೊಡ್ತಾ ಇದ್ದೀವಿ. ಸೊ ಹಾಗೆ ಇವರು ಸಹ ನಮಗೆ ಒಂದು ಸಹಾಯ ಹಸ್ತ ನೀಡಿ ರಕ್ತನ ಸಂಗ್ರಹಿಸಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಇದು ಸುಲಲಿತವಾಗಿ ನಿರಂತರವಾಗಿ ನಡೀಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂತ ಆಚರಿಸ್ತೀವಿ. ಇದಕ್ಕೆ ಮೂಲ ಕಾರಣ ನಮ್ಮ ಬ್ಲಡ್ ಗ್ರೂಪ್ನ ಕಂಡುಹಿಡಿದ ವಿಜ್ಞಾನಿ ಚಾರ್ಲ್ಸ್ ಲ್ಯಾಂಡ್ಸ್ಕರ್ ಅನ್ನೋರ ಜನ್ಮದಿನ ಇವತ್ತು. ಅದರ ಅಂಗವಾಗಿ ನಾವು ಜೂನ್ 14ನೇ ತಾರೀಕು ವಿಶ್ವ ರಕ್ತದಾನಿಗಳ ದಿನ ಆಗಿ ಆಚರಿಸ್ತೀವಿ. ಅದೇ ಥರನೇ ಈಗ ನಾವು ಈ ಒಂದು ವರ್ಷದಲ್ಲಿ ನಾವು ಏನೇನು ನಮ್ಮ ಲಯನ್ಸ್ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಭಾಳಷ್ಟು ಒಂದು 15 ಐ ಕ್ಯಾಂಪ್ಸ್ ಮಾಡಿದ್ದೀವಿ, ಒಂದು 5 ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೀವಿ. ಆದರೆ ಮೊದಲನೇ ಸಾರಿ ಬ್ಲಡ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಈ ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂತ ನಾವು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಡೈರೆಕ್ಟರ್ ಹತ್ರ ಬಂದು ನಾವು ಮಾತಾಡಿದಾಗ ಅವರು ಖಂಡಿತ ಮಾಡೋಣ ಸರ್ ಅಂತ ಒಪ್ಕೊಂಡು ನಾವು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದೀವಿ. ಈಗ ಆಲ್ರೆಡಿ ಕೃತಕವಾಗಿ ನಮ್ಮ ಜೀವನದಲ್ಲಿ ಏನು ಹೃದಯ ಬೇಕಾಗಿದ್ದರು ಪ್ರತಿಯೊಂದು ಪಾರ್ಟ್ಸು ಕೂಡ ನಾವು ಬೇರೆ ಅವರಿಂದ ತೊಗೊಂಡು ಹಾಕ್ಬೋದು. ಕೃತಕವಾಗಿ ಎಲ್ಲ ಜನ್ರೇಟ್ ಮಾಡಿ ಇದು ಮಾಡ್ತಾಯಿದ್ದಾರೆ. ಆದರೆ ರಕ್ತ ಮಾತ್ರ ಇವತ್ತಿಗೂ ಇನ್ನೂ ಕೃತಕವಾಗಿ ಮಾಡೋ ಥರ ಬಂದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ರಕ್ತದಾನ ಮಾಡಿದ್ರೆ ಇನ್ನೊಬ್ಬರ ಪಾಲಿಗೆ ಅದು ಸಂಜೀವಿನಿ ಆಗುತ್ತೆ. ಒಬ್ಬರು ರಕ್ತದಾನ ಮಾಡಿದ್ರೆ 3 ಜನಕ್ಕೆ ಬಾಳಿಗೆ ಬೆಳಕಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆಗಲೇ ಇನ್ನೂ ಸ್ಟಾರ್ಟ್ ಆಗಿ 1 ಅವರ್ ಆಗಿದೆ. ಒಂದು 30 ಯೂನಿಟ್ ಕಲೆಕ್ಷನ್ ಆಗಿದೆ. ಒಂದು 100 ಯೂನಿಟ್ಸ್ ಆದರೂ ಕಲೆಕ್ಟ್ ಮಾಡಬೇಕನ್ನೋ ಟಾರ್ಗೆಟ್ ಇಟ್ಕೊಂಡಿದ್ವಿ. ಖಂಡಿತ ಆಗುತ್ತೆ. ಇದಕ್ಕೆ ಸಹಕಾರ ಕೊಟ್ಟ ಎಲ್ರಿಗೂ ನಾನು ಈ ಕ್ಷಣ ಧನ್ಯವಾದಗಳನ್ನು ತಿಳಿಸ್ತೀನಿ. ಹೊಸಕೋಟೆ ಲಯನ್ಸ್ ಕ್ಲಬ್ಬು ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲು ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇವತ್ತು ಈ ರಕ್ತದಾನ ಶಿಬಿರದಲ್ಲಿ ಬಹಳಷ್ಟು ದಾನಿಗಳು ಬಂದು ಇವತ್ತು ರಕ್ತದಾನವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಆಯುಷನ್ನು ಕೊಡಲಿ. ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರಕ್ತ ಕಲೆಕ್ಟ್ ಮಾಡಿ ಬಡ ರೋಗಿಗಳಿಗೆ ಯಾರ ಕಷ್ಟ ಅಂತ ಬಂದವ್ರಿಗೆ ಅವ್ರಿಗೆಲ್ಲನೂ ರಕ್ತದಾನ ಮಾಡಿ ಜೀವ ಉಳಿಸಲಿ ಅಂತ ಅಂದ್ಬಿಟ್ಟು ಹೊಸಕೋಟೆ ಲಯನ್ಸ್ ಕ್ಲಬ್ಬಿನ ಪರವಾಗಿ ನಾನು ಎಲ್ಲರನ್ನೂ ಬೇಡ್ಕೊಳ್ತೇನೆ. ಇವತ್ತು ಒಂದು ದಿನ ವರ್ಲ್ಡ್ ಡೋನರ್ಸ್ ಡೇ, ಬ್ಲಡ್ ಡೋನರ್ಸ್ ಡೇ ದಿವಸ ನಾವು ಬ್ಲಡ್ ಕೊಡೋ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡೋದನ್ನ ಪ್ಲ್ಯಾನ್ ಮಾಡುವಾಗ ನಮ್ಮ ಲಯನ್ಸ್ ಪ್ರೆಸಿಡೆಂಟ್ ಅವರು ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ದೇ ಹ್ಯಾವ್ ಎ ಗುಡ್ ಹಿಸ್ಟ್ರಿ ಆಫ್ ಬ್ಲಡ್ ಡೊನೇಷನ್. ಒಂದು 15 ಕ್ಯಾಂಪ್ಸ್ ಮಾಡಿದ್ದಾರೆ ಹೊಸಕೋಟೆಯಲ್ಲಿ, 5 ಕ್ಯಾಂಪ್ಸು ಮಾಡ್ತಾಯಿದ್ದಾರೆ. ಇವತ್ತಿನ ದಿವಸ ಅವ್ರ ಜೊತೆ ಸೇರಿಕೊಂಡು ಆಲ್ಮೋಸ್ಟ್ ನಾವು ಇವಾಗ 20-25 ಯೂನಿಟ್ಸ್ ಆಫ್ ಬ್ಲಡ್ ಕಲೆಕ್ಟ್ ಮಾಡಿದ್ದೀವಿ. to thank them Lions Club for their good service, contribution towards the hospital. Actually, heartfelt thanks for Lions Club. ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದು ನಾನು ಬಂದ ಮೇಲೆ ಫಸ್ಟ್ ಟೈಮ್ ಬ್ಲಡ್ ಕ್ಯಾಂಪ್ ನಡೆಸ್ತಾ ಇರೋದು. ಥ್ಯಾಂಕ್ ಯು. ಡೋನರ್ಸ್ ಇದ್ದಾರೆ.